ಐಪಿಎಲ್ ಇತಿಹಾಸದಲ್ಲಿ ಅತಿ ದೊಡ್ಡ ರೈವಲ್ರಿ ಯಾವುದು ಅಂತ ಕೇಳಿದರೆ ಒಂದು ಹೆಸರು ಖಂಡಿತ ಬರುತ್ತೆ. ಸಿಎಸ್ಕೆ ವರ್ಸಸ್ ಆರ್ಸಿಬಿ. ಒಂದು ಕಡೆ ಕೋಟ್ಯಾಂತರ ಫ್ಯಾನ್ಸ್ ಇರುವ ಆರ್ಸಿಬಿ, ಮತ್ತೊಂದು ಕಡೆ ಐಪಿಎಲ್ ನಲ್ಲಿ ಡಾಮಿನೆನ್ಸ್ ತೋರಿಸಿರುವ ಸಿಎಸ್ಕೆ. ಈ ಎರಡು ತಂಡಗಳು ಮುಖಾಮುಖಿಯಾದರೆ ಅದು ಒಂದು ಮ್ಯಾಚ್ ಅಲ್ಲ, ಅದು ಕ್ರಿಕೆಟ್ ಫೆಸ್ಟಿವಲ್. 2008ರಿಂದ ಇಲ್ಲಿವರೆಗೂ ಆರ್ಸಿಬಿ ಮತ್ತು ಸಿಎಸ್ಕೆ ಹಲವು ಬಾರಿ ಮುಖಾಮುಖಿಯಾಗಿವೆ. ಸಿಎಸ್ಕೆ ತಂಡವು ಈ ರೈವಲ್ರಿಯಲ್ಲಿ ಅತಿ ಹೆಚ್ಚು ಬಾರಿ ಗೆದ್ದು ಡಾಮಿನೆನ್ಸ್ ತೋರಿಸಿದೆ. ಸಿಎಸ್ಕೆ ತಂಡದ ಯಶಸ್ಸಿನ ಹಿಂದೆ ಯಾವಾಗಲೂ ಒಬ್ಬ ನಾಯಕನ ಹೆಸರು ಕೇಳುತ್ತದೆ. ಅವರು ಯಾರಂದರೆ MS ಧೋನಿ. ಅವರ ಕ್ಯಾಪ್ಟನ್ಸಿಯಲ್ಲಿ ಆರ್ಸಿಬಿ ಹಲವು ಬಾರಿ ಸಿಎಸ್ಕೆಗೆ ತಲೆಬಾಗಿದೆ. ಆದ್ರೆ ಆರ್ಸಿಬಿ ತಂಡ ಕೂಡ ಒಬ್ಬ ಲೆಜೆಂಡ್ ಮೇಲೆ ನಿಂತಿದೆ. ಅವರು ಯಾರಂದರೆ ವಿರಾಟ್ ಕೊಹ್ಲಿ. ಆರ್ಸಿಬಿ ಫ್ಯಾನ್ಸ್ ಗೆ ವಿರಾಟ್ ಕೊಹ್ಲಿ ಅಂದರೆ ಒಂದು ಎಮೋಷನಲ್. ಕಳೆದ 2 ಸೀಸನ್ ಗಳಲ್ಲಿ ಆರ್ಸಿಬಿ ಕೂಡ ಜೋರಾಗಿ ಕಂಬ್ಯಾಕ್ ಮಾಡಿದೆ. 2024 ಮತ್ತು 2020 ಸೀಸನ್ ನಲ್ಲಿ ಆರ್ಸಿಬಿ ತಂಡ ಸಿಎಸ್ಕೆ ವಿರುದ್ಧ ಅದ್ಭುತ ಪ್ರದರ್ಶನ ನೀಡಿತು. ಬೆಂಗಳೂರು ಮತ್ತು ಚೆನ್ನೈ ಮೈದಾನಗಳಲ್ಲಿ ಕೊನೆಯ ಓವರ್ ತನಕ ನಡೆದ ಪಂದ್ಯಗಳು ಫ್ಯಾನ್ಸ್ ಗೆ ಫುಲ್ ಥ್ರಿಲ್ ಕೊಟ್ಟವು. ಈ ಪಂದ್ಯಗಳ ನಂತರ ಈ ರೈವಲ್ರಿ ಇನ್ನೂ ಹೆಚ್ಚಾಗಿದೆ. ಇದೀಗ ಎಲ್ಲಾ ಕಣ್ಣುಗಳು ಐಪಿಎಲ್ 2026 ಮೇಲೆ. ಈ ಸೀಸನ್ ನಲ್ಲಿ ಆರ್ಸಿಬಿ ಮತ್ತು ಸಿಎಸ್ಕೆ ಮತ್ತೆ ಮುಖಾಮುಖಿಯಾಗುತ್ತಿವೆ. ಆರ್ಸಿಬಿ ತಂಡ ಮತ್ತೆ ಡಾಮಿನೆನ್ಸ್ ತೋರಿಸುತ್ತಾ ಅಥವಾ ಸಿಎಸ್ಕೆ ಕಂಬ್ಯಾಕ್ ಮಾಡಿ ರಿವೆಂಜ್ ತೆಗೆದುಕೊಳ್ಳುತ್ತಾ? 2026 ಐಪಿಎಲ್ ನಲ್ಲಿ ಈ ರೈವಲ್ರಿಗೆ ಮತ್ತೆ ಹೊಸ ಚಾಪ್ಟರ್ ಬರಲಿದೆ. ಆರ್ಸಿಬಿ ಗೆಲ್ಲುತ್ತಾ ಅಥವಾ ಸಿಎಸ್ಕೆ ಮತ್ತೆ ಡಾಮಿನೇಷನ್ ತೋರಿಸುತ್ತಾ? ಇದಕ್ಕೆಲ್ಲ ಉತ್ತರ ಏಪ್ರಿಲ್ 5ರಂದು ಮೈದಾನದಲ್ಲಿ ತಿಳಿಯುತ್ತದೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.